ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ಎರಡನೇ ವಿಡಿಯೋಗೆ ಸುಸ್ವಾಗತ. ಸೊ ಈ ವಿಡಿಯೋದಲ್ಲಿ ಒಂದು ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕಾದ್ರೆ ಯಾವ ಸ್ಟಾಕ್ಸು ನೆಸಸರಿ ಇದೆ ಅನ್ನೋ ಸ್ಟಾಕ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಅದರಲ್ಲಿ ಮೊದಲನೇ ಸ್ಟಾಕ್ ಬಂದು ಆ್ಯಪಲ್ ಇಂಡಿಯಾ. ಸೊ ಆ್ಯಪಲ್ ಇಂಡಿಯಾ ನೀವು ಕೇಳಿಲ್ವೋ ನನಗೆ ಗೊತ್ತಿಲ್ಲ, ಬಟ್ ಈ ಒಂದು ಕಂಪ್ನಿ ಸೂಪರ್ ಡೂಪರ್ ಕಂಪ್ನಿ. ಸೊ ಇದು ಯಾವ ಸೆಕ್ಟ್ರಲ್ಲಿದೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಇವತ್ತು 5% ಜಂಪನ್ನು ಕೊಟ್ಟಿದೆ. ನಿಯರ್ಲಿ 83 ರೂಪೀಸ್ ಜಂಪ್ ಆಗಿದೆ. ಸ್ಟಾಕು 1715 ರೂಪೀಸಲ್ಲಿ ಸ್ಟಾಕ್ ಇದೆ. ಸೊ ಇವತ್ತು ಆಲ್ ಟೈಮ್ ಹೈ ಸ್ಟಾಕ್ದು 1715 ರೂಪೀಸ್ ಇವತ್ತು ಆಲ್ ಟೈಮ್ ಹೈ ಸ್ಟಾಕಲ್ಲಿದೆ. ಮಾರ್ಕೆಟ್ ಕ್ಯಾಪ್ 23,000 crore ರೂಪೀಸ್ ಮಾರ್ಕೆಟ್ ಕ್ಯಾಪ್ ಇದೆ. ಪಿ ರೇಷಿಯೋ 73 ಇದೆ. ಆ್ಯಪಲ್ ಇಂಡಿಯಾ ಅವರು 1994 ಆ್ಯಪಲ್ ಇಂಡಿಯಾ ಸಂಸ್ಥೆ ಹುಟ್ಟಿತು. ಸೊ ಇವರು ಒಂದು ಗ್ಲೋಬಲ್ ಟೆಕ್ನಾಲಜಿ ಕಂಪ್ನಿನ ಬಿಲ್ಡ್ ಮಾಡಿದ್ದಾರೆ. ಓಕೆ, ಸೊ ದ ಟ್ರಾನ್ಸ್ಫಾರ್ಮ್ಸ್ ಆ್ಯಡ್ಸ್ ಇಂಟು ರೆಕಮೆಂಡೇಷನ್ಸ್. ಸೊ ಒಟ್ಟಾರೆಯಾಗಿ ನಾವು ಹೇಳ್ತಿದ್ದೀನಿ ಅಂದರೆ, ಆ್ಯಪಲ್ ಇಂಡಿಯಾ ಒಂದು ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ಮಾಡೋ ಅಂಥ ಕಂಪ್ನಿ. ಸೊ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ಇನ್ ದ ಸೆನ್ಸ್, ನೀವು ನೋಡಿದ್ರೆ ಯಾವುದೇ ಒಂದು ಆ್ಯಪ್ ತೆಗೆದ್ರೆ ಅಥವಾ ಒಂದು ವೆಬ್ಸೈಟ್ ತೆಗೆದ್ರೆ ಮಧ್ಯದಲ್ಲಿ ಆ್ಯಡ್ಸ್ ಬರ್ತಾ ಇರುತ್ತೆ. ಕ್ಲಿಕ್ ದಿಸ್ ಟು ಸಬ್ಸ್ಕ್ರೈಬ್ ಅಥವಾ ಇದನ್ನು ನೋಡಿ ಅದನ್ನು ನೋಡಿ ಅಂತ. ಸೊ ಅದನ್ನೇ ಇವರು ಕೂಡ ಮಾಡ್ತಾರೆ. ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ನ ಇವರು ಕೊಡ್ತಾರೆ ಎಂಡ್ ಯೂಸರ್ಸ್ಗೆ. ಓಕೆ, ಸೊ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ. ಯಾವುದ್ಯಾವುದರಲ್ಲಿ ಸೊಲ್ಯೂಷನ್ಸ್ ಆಫರ್ಡ್ CDP ಫಾರ್ ಮಾರ್ಕೆಟಿಂಗ್ ಆಟೋಮೇಷನ್ಸ್, ಆನ್ಲೈನ್ ಟು ಆಫ್ಲೈನ್ ಬಿಸ್ನೆಸಸ್, ಟೆಕ್ನಾಲಜಿ ಎನೇಬಲ್ಡ್ ರಿಚ್ ಪೇಟೆಂಟ್ ಪೋರ್ಟ್ಫೋಲಿಯೋ. ಸೊ ಎಲ್ಲ ಥರದ ಒಂದು ಸೆಕ್ಟರ್ಗಳಲ್ಲೂ ಇವರ ಒಂದು ಆ್ಯಡ್ಸನ್ನು ಬಿಲ್ಡ್ ಮಾಡ್ಕೊಂಡಿದ್ದಾರೆ, ನೀವು ನೋಡ್ಬೋದು. ಸೊ ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಎಲ್ಲಿದೆ? ಇಂಡಿಯಾದಲ್ಲಿದೆ, ಸೌತ್ ಈಸ್ಟ್ ಏಷ್ಯಾದಲ್ಲಿದೆ, ಮಿಡಲ್ ಈಸ್ಟಲ್ಲಿದೆ, ಆಫ್ರಿಕಾದಲ್ಲಿದೆ, ನಾರ್ತ್ ಅಮೇರಿಕಾ, ಯುರೋಪ್, ಜಪಾನ್, ಕೊರಿಯಾ, ಹೀಗೆ ಪ್ರಪಂಚದ ನಾನಾ ಕಡೆಯಲ್ಲಿದೆ. ಇವರ ಹತ್ರ 21 ಪೇಟೆಂಟ್ಸ್ ಇದೆ. 6 ಗ್ರ್ಯಾಂಟೆಡ್ US ಅಲ್ಲಿದೆ, ಇನ್ನು 15 ಬೇರೆ ಬೇರೆ ಕಡೆ ಜ್ಯೂರಿಸ್ಡಿಕ್ಷನ್ಸಲ್ಲಿ ಇದೆ. ಇದರದ್ದು ಕ್ಲೈಂಟ್ಸ್ ಟಾಟಾ 1mg, ಸೊ ರಿಯೋ ಡಿ ಪಿಟ್ಯಾಕೋ, ಅಲೈವ್ ಬೈ AIA, ಸ್ವಿಗ್ಗಿ, ಫಾಸಿಲ್, ಇವರೆಲ್ಲ ಕೂಡ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇವರ ಕ್ಲೈಂಟ್ಸ್ ಆಗಿದ್ದಾರೆ. ರೆವೆನ್ಯೂ ಬ್ರೇಕಪ್ ನೀವು ನೋಡಿದ್ರೆ, ಕನ್ಸ್ಯೂಮರ್ ಪ್ಲ್ಯಾಟ್ಫಾರ್ಮಿಂದ 99% ಇದೆ, ಎಂಟರ್ಪ್ರೈಸಿಂದ 1% ಇದೆ. ಸೊ ಔಟ್ಸೈಡ್ ಇಂಡಿಯಾ 65% ಪ್ರಾಫಿಟ್ ಇದೆ, ಡೊಮೆಸ್ಟಿಕ್ ಇಂಡಿಯಾ 35% ಪ್ರಾಫಿಟ್ ಇದೆ. ಓಕೆ, ಸೊ ಇದು ಇವರ ಕಂಪ್ನಿಯ ಒಂದು ಹಿಸ್ಟ್ರಿ. ಸೇಲ್ಸ್ ಏನಿದೆ, 249 crores, 249 334, ನೆಕ್ಸ್ಟ್ 517, ನೆಕ್ಸ್ಟ್ 1082 crores, ನೆಕ್ಸ್ಟ್ 1434, ನೆಕ್ಸ್ಟ್ 1956. ಸೊ ಪ್ರಾಫಿಟ್ಟು ಕಂಟಿನ್ಯೂಸ್ ಆಗಿ ಬೆಳೀತಾನೆ ಇದೆ. ಇದು ಒಂದು ಪಾಸಿಟಿವ್ ನೋಟ್. ಕ್ಷಮಿಸಿ, ನಾನು ಆಗಲೇ ಹೇಳಿದ್ದು ಸೇಲ್ಸ್ ಒಂದು ಅಪ್ ಟ್ರೆಂಡಲ್ಲಿದೆ. ಈಗ ಪ್ರಾಫಿಟ್ ಬಗ್ಗೆ ನೋಡೋಣ. ಪ್ರಾಫಿಟ್ ನೋಡಿ, 2019 48 crores, 2020 65 crores, 2021 135 crores, 2022 215 crores, 2023 245 crores, ಸೊ 2024 318 crores. ಸೊ ಪ್ರಾಫಿಟ್ ಕೂಡ ಒಂದು ಇನ್ಕ್ರೀಸಿಂಗ್ ಟ್ರೆಂಡಲ್ಲಿ ತುಂಬ ಚೆನ್ನಾಗಿ ಮೇಲೋಗ್ತಾ ಇದೆ ಅಲ್ವಾ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಪ್ರಮೋಟರ್ಸ್ ಅವರು ಸ್ವಲ್ಪ ಟ್ರಿಮ್ ಮಾಡಿದ್ದಾರೆ, 1% ಟ್ರಿಮ್ ಮಾಡಿದ್ದಾರೆ ಅಷ್ಟೇ. ಪಬ್ಲಿಕ್ಕು 1% ಜಾಸ್ತಿ ಮಾಡಿದ್ದಾರೆ. ಮೇಯ್ನ್ ನಮಗೆ ಏನು FIIs ಮತ್ತು DIIs, ಸೊ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಮತ್ತು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಸೊ ಅವ್ರು ನೋಡಿ 14.79 ಇದ್ದಿದ್ದು 15.30 ಮಾಡಿದ್ದಾರೆ.
ಸೊ DIIs 14.72 ಇರೋದು 16.20 ಮಾಡಿದ್ದಾರೆ. ನಿಯರ್ಲಿ ಇಬ್ಬರೂ ಒಂದು 1% ಅಥವಾ 1.5% ಪ್ರಾಫಿಟ್ನ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ದಟ್ ಮೀನ್ಸ್ ದಿಸ್ ಸ್ಟಾಕ್ ಈಸ್ ಗೋಯಿಂಗ್ ಟು ಪರ್ಫಾರ್ಮ್ ವೆಲ್ ಇನ್ ಫ್ಯೂಚರ್. ಸೊ ಅದು ಹಾಗೆ ಆಗ್ತಾ ಇದೆ ಕೂಡ. ಸೊ ಯಾರ ಹತ್ರ ಈ ಆ್ಯಪಲ್ ಸ್ಟಾಕ್ ಇಲ್ವೋ ಅವರು ಖಂಡಿತ ಈ ಸ್ಟಾಕ್ನ ನೋಡ್ಬೋದು ಈ ರೇಂಜಲ್ಲೂ ಕೂಡ. ನೋಡಿ, ಸ್ಟಾಕ್ನ ಒಂದು ಟೆಕ್ನಿಕಲ್ ಚಾರ್ಟ್ ನಮಗೆ ಎಲ್ಲ ರೀತಿಯಾದ ಒಂದು ಬೆಳವಣಿಗೆನ ಹೇಳುತ್ತೆ. ನಾನು ಇಲ್ಲಿ ಡೈಲಿ ಚಾರ್ಟ್ನ ತೊಗೊಂಡಿದ್ದೀನಿ. ನಿಮಗೆ ಡೈಲಿ ಚಾರ್ಟಲ್ಲಿ ನೋಡಿ, ಇದು ಒಂದು ಬಾಟಮ್, ಇಲ್ಲಿ ಒಂದು ಸ್ಲೈಟ್ ಬಾಟಮ್ ಆಯಿತು. ಸಾರಿ, ಬೇರೆ ಕಲರ್ ತಗೋತೀನಿ. ಸೊ ಇಲ್ಲಿ ಒಂದು ಬಾಟಮ್ ಆಯಿತು. ಸೊ ಈ ಬಾಟಮ್ ಇಲ್ಲಿ ಫ್ರೇಸ್ ಆದಮೇಲೆ ಸ್ಟಾಕು ಇಲ್ಲಿಂದ ಶುರುವಾಗಿ ಅಪ್ ಟ್ರೆಂಡಲ್ಲಿ ಮೂವ್ ಆಗ್ತಾನೇ ಇದೆ. ಸೊ ಮಧ್ಯ ನಿಮಗೆ 5-10% ನಿಮಗೆ ಬೀಳ್ತಾನೆ ಇದೆ. ಸೊ ಅದನ್ನು ಬಿಟ್ಟರೆ ಸ್ಟಾಕು ಟೋಟಲಾಗಿ ಅಪ್ ಟ್ರೆಂಡಲ್ಲಿ ಮೂವ್ ಆಗ್ತಾಯಿದೆ ಅಲ್ವಾ. ಸೊ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾಯಿದೆ ಅಂದರೆ, ಸೊ ನಿಮಗೆ ಇದು ಹೇಳೋದು ಗೊತ್ತಾಗಲ್ಲ, ಬೀಳೋದು ಗೊತ್ತಾಗಲ್ಲ. ಮಧ್ಯ ಈ ಥರ 4-5% ಮಾಡಿಕೊಂಡು ಆಲ್ ಟೈಮ್ ಹೈ ಇವತ್ತು 1715 ಹತ್ತತ್ರಕ್ಕೆ ಬಂದಿದೆ. ಸೊ ಪ್ರೀವಿಯಸ್ ಆಲ್ ಟೈಮ್ ಹೈ ಎಷ್ಟು 1511. ಸೊ ಅದನ್ನು ಮುರಿದು ಇವತ್ತು 1715 ಬಂದು ನಿಂತಿದೆ. ಸೊ ಯಾರು ಒಂದು ಅಡ್ವರ್ಟೈಸ್ಮೆಂಟ್ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿರೋರು ಖಂಡಿತ ಇನ್ವೆಸ್ಟ್ ಮಾಡ್ಬೋದು. ಸೊ ಇವಾಗ ವಾಲ್ಯೂಮ್ಸ್ ಬರಲಿಕ್ಕೆ ನೋಡಿ, ಬರಲಿಕ್ಕೆ ಶುರುವಾಗ್ತಾ ಇದೆ. ಸೊ ನೋಡಿ, ಇಲ್ಲೆಲ್ಲ ವಾಲ್ಯೂಮ್ಸ್ ಡ್ರೈ ಇತ್ತು. ಸೊ ಡ್ರೈ ಇದ್ದಾಗ ಶೇರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕಿಲ್ಲ. ಸೊ ಆವಾಗ ನೀವು ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಯಾಗಿ ನೋಡಿ ಇನ್ವೆಸ್ಟ್ ಮಾಡಬೇಕು. ಸೊ ಇವಾಗ ವಾಲ್ಯೂಮ್ಸು ನಿಧಾನಕ್ಕೆ ಬರೋಕ್ಕೆ ಶುರುವಾಗ್ತಾ ಇದೆ. ಮಧ್ಯ ನೋಡಿ ಒಂದು ದೊಡ್ಡ ಸ್ಪೈಕ್ಗಳು ಬಂದೇ ಬರುತ್ತೆ. ಸೊ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂದವರು ಖಂಡಿತ ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕ್ ಬಂದು ಹರಿಓಂ ಪೈಪ್ಸ್. ಇವರು ಬಂದು ಪೈಪ್ ಸೆಕ್ಟ್ರಲ್ಲಿದ್ದಾರೆ. ಓಕೆ, ಈ ಕಂಪ್ನಿ ಒಂದು ಪೈಪ್ ಸೆಕ್ಟರಲ್ಲಿ ಬಿಲಾಂಗ್ ಆಗುತ್ತೆ. ಇದ್ರದ್ದು ಮಾರ್ಕೆಟ್ ಕ್ಯಾಪ್ ನೋಡ್ಬೋದು, 2066 crores ಮಾರ್ಕೆಟ್ ಕ್ಯಾಪ್ ಇದೆ. 2660 crores ಮಾರ್ಕೆಟ್ ಕ್ಯಾಪ್. ಪಿ ರೇಷಿಯೋ 45.24. ಇದ್ರದ್ದು ಆಲ್ ಟೈಮ್ ಹೈ ಬಂದು 879 rupees ಆಲ್ ಟೈಮ್ ಹೈ ಇದೆ. ಸೊ ಇವತ್ತು 4.87%, 5% ಸ್ಟಾಕು ನಿಮಗೆ ಜಂಪನ್ನು ಕೊಟ್ಟಿದೆ. ಓಕೆ, ಇದರದ್ದು ಒಂದು ಫಂಡಮೆಂಟಲ್ಸ್ನ, ಟೆಕ್ನಿಕಲ್ಸ್ನ ನೋಡೋಣ ಬನ್ನಿ. ನೋಡಿ, ಇದರದ್ದು ನೆಟ್ ಸೇಲ್ಸ್ 69, 73, 87, 105, 134, 161, 254, 431, 644, ಈಗ 1256. ಸೊ ಸೇಲ್ಸಲ್ಲಿ ನಿಮಗೆ ಯಾವುದೇ ಥರದ ಒಂದು ಅಡಚಣೆ ಇಲ್ಲ. ಇನ್ನು ಪ್ರಾಫಿಟ್ಗೆ ಬಂದರೆ ಫಸ್ಟು 0.12, ನೆಕ್ಸ್ಟು -1.57, ಅದಾದಮೇಲೆ +1.58, ನೆಕ್ಸ್ಟು 6 crores, 6ಇಂದ 8, 8ಇಂದ ಮತ್ತೆ 7.91, 7ಇಂದ ಡಬಲ್ 15, 15ಇಂದ ಡಬಲ್ 30, 30ಇಂದ 1.5x 46, 46ಇಂದ 58 crores. ಸೊ ಸೇಲ್ಸಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ಇದೆ. ಅದೇ ಥರ ಪ್ರಾಫಿಟಲ್ಲಿ ಕೂಡ ಕನ್ಸಿಸ್ಟೆನ್ಸಿ ಇದೆ. ಪ್ರೊವೈಡೆಡ್ ಫಸ್ಟ್ 2 to 3 ಇಯರ್ಸ್ ನಿಮಗೆ ಡಿಪ್ ಇದೆ. ಅಷ್ಟು ಬಿಟ್ಟರೆ ನಿಮಗೆ ಎಲ್ಲ ಸತಿನೂ ಕಂಪ್ನಿ ಚೆನ್ನಾಗಿ ತುಂಬ ಪ್ರಾಫಿಟನ್ನು ತೋರಿಸಿದೆ. ಸೊ ಟೆಕ್ನಿಕಲ್ ಚಾರ್ಟ್ ನಮಗೆ ಏನು ಹೇಳ್ತಾ ಇದೆ, ಸ್ಟಾಕು ಈಗಾಗಲೇ ಕೆಲವು ತಿಂಗಳ ಹಿಂದೆ, ಅಂದರೆ ಏಪ್ರಿಲಲ್ಲಿ ಕೆಲವು 3 ತಿಂಗಳಿಂದ ಹಿಂದೆ ನಿಮಗೆ 451 rupeesಗೆ ಸ್ಟಾಕು ಬಂದು ಇಲ್ಲಿ ಬಿದ್ದಿತ್ತು ಅಲ್ವಾ. ಆಲ್ ಟೈಮ್ ಹೈ ಎಷ್ಟಿತ್ತಾಗ ನಿಯರ್ಲಿ 730 rupees ಆಲ್ ಟೈಮ್ ಹೈ ಇತ್ತು. ಸೊ ಅಲ್ಲಿಂದ 430 rupeesಗೆ ಬಂದಿತ್ತು. ಅಂದರೆ ನಿಯರ್ಲಿ ನಿಮಗೆ ಒಂದು 40% ಕ್ರ್ಯಾಶ್ ಆಗಿತ್ತು ಸ್ಟಾಕ್. ಸೊ ಅಲ್ಲಿಂದ ಈಗ ಇವತ್ತು ಹೆಚ್ಚು ಕಡಿಮೆ ಡಬಲ್ ಆಗೋಗಿದೆ. ಸೊ ಯಾರು 450 rupeesಗೆ ತೊಗೊಂಡಿದ್ದೀರಾ, 900 rupees ಆದರೆ ಡಬಲ್ ಆಗುತ್ತೆ. ಸೊ ಈಗ 860 rupeesಲ್ಲಿದೆ.
47% ಗೇನ್ಸನ್ನು ಕೊಟ್ಟಿದೆ. ಸೊ ಸ್ಟೀಲ್ ಸೆಕ್ಟರ್, ಇದು ಪೈಪ್ಸ್ ಅಂದರೆ ಪ್ಲಾಸ್ಟಿಕ್ ಪೈಪ್ಸ್ ಅಲ್ಲ, ಸ್ಟೀಲ್ ಸೆಕ್ಟರ್ ಪೈಪ್ಸು, ಒಂದು ಇಂಡಸ್ಟ್ರಿಯಲ್ ಪೈಪ್ಸಲ್ಲಿ ಬಿಲಾಂಗ್ ಆಗುವಂಥ ಸ್ಟಾಕ್. ಸೊ ಒಂದು FMCG ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡವರು ಖಂಡಿತ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಈಗ ನಿಮಗೆ ವಾಲ್ಯೂಮ್ಸ್ ಬರಲಿಕ್ಕೆ ಶುರುವಾಗ್ತಾ ಇದೆ ನೋಡಿ. ಎಲ್ಲಿ ವಾಲ್ಯೂಮ್ಸ್ ಡ್ರೈ ಇತ್ತು, ಸೊ ಆವಾಗ ಸ್ಟಾಕು ಪರ್ಫಾರ್ಮ್ ಮಾಡೋದಿಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಬೇಕಾದವರು ಒಂದು ತಿಳ್ಕೊಬೇಕು, ಎಲ್ಲಿ ಯಾವಾಗ ವಾಲ್ಯೂಮ್ಸ್ ಡ್ರೈ ಇರುತ್ತೆ, ಕಂಪ್ನಿದು ಪ್ರಾಫಿಟ್ಸ್ ಚೆನ್ನಾಗಿರುತ್ತೆ, ಸೇಲ್ಸ್ ಚೆನ್ನಾಗಿರುತ್ತೆ, ಅಂಥ ಟೈಮಲ್ಲೂ ಇಲ್ಲಿ ಡ್ರೈ ಇರುತ್ತೆ, ಆವಾಗ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ನೋಡ್ಬೋದು. ಸೊ ಒನ್ಸ್ ಪ್ರಾಫಿಟ್ ವಾಲ್ಯೂಮ್ಸ್ ಬರೋಕ್ಕೆ ಶುರುವಾದರೆ ಖಂಡಿತ ರಾಕೆಟ್ ಹೋದಂಗೆ ಹೋಗುತ್ತೆ ಸ್ಟಾಕ್. ನೋಡಿ, ನಿಮ್ಗೆ ಎಲ್ಲೂ ತಗೋಬೇಕು ಅಂತ ನೀವು ನೋಡೋದ್ರಲ್ಲಿಗೆ ನಿಮಗೆ ಒಂದೊಂದು ಹೈನ ಕೊಟ್ಕೊಂಡು ಸ್ಟಾಕು ಮೇಲಕ್ಕೆ ಹೋಗ್ತಾನೇ ಇದೆ ಅಲ್ವಾ. ಸೊ ಇದನ್ನು ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು, ಶಾರ್ಟ್ ಟರ್ಮ್ ನಾನು ಯಾವುದು ಹೇಳ್ತಾ ಇಲ್ಲ ಈ ವಿಡಿಯೋದಲ್ಲಿ, ಎಲ್ಲ ಲಾಂಗ್ ಟರ್ಮ್ಗೆ ಹೇಳ್ತಾ ಇದ್ದೀನಿ. ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡವರು ಖಂಡಿತ ಇಲ್ಲೂ ಕೂಡ ಇನ್ವೆಸ್ಟ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಸ್ಟಾಕ್ ಬಂದು ಟ್ರೆಂಟ್ ಲಿಮಿಟೆಡ್. ಇದು ಒಂದು ಟಾಟಾ ಎಂಟರ್ಪ್ರೈಸಸ್ ಕಂಪ್ನಿ, ಟಾಟಾ ಅವರು ಓನ್ ಮಾಡಿರೋ ಒಂದು ಕಂಪ್ನಿ. ಸೊ ಇದು ಒಂದು ಫ್ಯಾಷನ್ ರಿಟೈಲ್ ಅಂಗಡಿಗಳನ್ನು ನೀವು ನೋಡ್ಬೋದು, ಶಾಪಿಂಗ್ ಮಾಲ್ಸಲ್ಲಿ ನೀವು ನೋಡ್ಬೋದು. ಸೊ ವೆಸ್ಟ್ ಸೈಡ್, ಜುಡಿಯೋ, ಉತ್ಸಾ ಅನ್ನೋದನ್ನು ನೀವು ನೋಡ್ಬೋದು. ಸ್ಟಾರ್ ಬಜಾರ್ ಕೂಡ ಇವರು ರನ್ ಮಾಡ್ತಾರೆ. ಝಾರಾ ಅನ್ನೋ ಕೂಡ ಬ್ರ್ಯಾಂಡು ಇವ್ರದ್ದೇ. ಸೊ ಇಷ್ಟೊಂದೆಲ್ಲ ಹೊಂದಿರುವಂಥದ್ದು ಕೂಡ ಆಗಿ ಕೂಡ ಮಾರ್ಕೆಟ್ ಕ್ಯಾಪು ಸೊ 2,46,000 crores ಮಾರ್ಕೆಟ್ ಕ್ಯಾಪ್ ಇದೆ. ಪಿ ರೇಷಿಯೋ 144 ಇದೆ. ಓಕೆ, ಆಲ್ ಟೈಮ್ ಹೈ ಬಂದು 7,097, ಈಗ 6,930 ರೂಪೀಸಲ್ಲಿ ಸ್ಟಾಕ್ ರನ್ ಆಗ್ತಾಯಿದೆ. ನೋಡಿ, ಇಲ್ಲಿ ಒನ್ ಡೇ ಚಾರ್ಟ್ನ ತೊಗೊಂಡಿದ್ದೀನಿ. ಸ್ಟಾಕು ಇದೊಂದು ಬಾಟಮ್ ಆಯಿತು, ಇಲ್ಲಿ ಬ್ರೇಕೌಟ್ ಆಯಿತು, ಇದಾದಮೇಲೆ ಕನ್ಸಿಡರೇಷನ್ ಫೇಸ್ ಆಯಿತು, ಮತ್ತಿಲ್ಲಿ ಬ್ರೇಕೌಟ್ ಆಯಿತು, ಮತ್ತು ಸ್ವಲ್ಪ ಕನ್ಸಾಲಿಡೇಷನ್ ಫೇಸ್, ಇಲ್ಲೊಂದು ಚಿಕ್ಕದಾಗಿ ಬ್ರೇಕೌಟ್ ಕೊಡ್ತು, ಬ್ರೇಕೌಟ್ ಆಗಿ ಅಪ್ಸೈಡ್ ಮೂವ್ ಆಯಿತು. ಸೊ ಇಲ್ಲಿ ನಿಮಗೆ 15% ಸ್ಟಾಕ್ ಡೌನ್ ಆಯಿತು, ಮತ್ತು ಇಲ್ಲಿ ಬ್ರೇಕೌಟ್ ಆಯಿತು, ಮತ್ತು 15% ಸ್ಟಾಕ್ ಡೌನ್ ಆಯಿತು, ಅದಾದಮೇಲೆ ಸಿಕ್ಕೇ ಇಲ್ಲ. ಸೊ ಡೈಲಿ ಚಾರ್ಟಲ್ಲೇ ನಮಗೆ ಒಂದು ಟ್ರೆಂಡ್ ಲೈನ್ ಹಾಕಲಿಕ್ಕೆ ಇದು ಅವಕಾಶ ಮಾಡಿಕೊಡ್ತಾ ಇಲ್ಲ. ಸೊ ಸ್ಟಾಕ್ ಈಸ್ ಸೂಪರ್ಬ್ ಮಲ್ಟಿ ಬ್ಯಾಗರ್. ನಾನು ಕೂಡ ಇದನ್ನು ಒಂದು 5,000 ಬಂದ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ. ಒಂದು ರಿಸ್ಕ್ ಫ್ಯಾಕ್ಟ್ರ್ ತಗೊಂಡು ಇನ್ವೆಸ್ಟ್ ಮಾಡಿದ್ದೀನಿ, ಯಾಕಂದರೆ ಇದರದ್ದು ಬ್ಯಾಲೆನ್ಸ್ ಶೀಟು ತುಂಬ ಚೆನ್ನಾಗಿದೆ, ಫಂಡಮೆಂಟಲ್ಸು ತುಂಬ ಚೆನ್ನಾಗಿದೆ. FMCGಲಿ ಅಂದರೆ ಇದನ್ನು ಕೂಡ ನಿಮಗೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮಬಲ್ ಗೂಡ್ಸ್ ಆ ಸೆಕ್ಷನಲ್ಲಿ ನೀವು ಹಾಕೋಬೋದು. ಇದು ಒಂದು ಗಾರ್ಮೆಂಟ್ ಸೆಕ್ಷನ್, ಫ್ಯಾಷನ್ ರಿಟೇಲಲ್ಲಿ ಬಂದರೂ ಕೂಡ ನೀವು ಆ ಸೆಕ್ಷನಲ್ಲಿ ಹಾಕ್ಕೊಂಡು ನೀವು ಇದನ್ನು ವಾಚ್ ಮಾಡ್ಬೋದು ಅಥವಾ ರ್ಯಾಡರಲ್ಲಿ ಇಟ್ಕೋಬೋದು. ಹೌದು, ಇದು ಸ್ಟಾಕಿನ ಬೆಲೆ ಹತ್ತತ್ರ 7,000 ರೂಪಾಯಿ ಇದೆ. ಸೊ 7,000 ರೂಪಾಯಿ ಇವತ್ತಿನ ಒಂದು ನೋಡಿದ್ರೆ ಅಷ್ಟು ಅಂತ ಏನು ದುಡ್ಡಲ್ಲ. ಸೊ ಯಾರು ದುಡಿತಿರೋರು ಖಂಡಿತ ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಇವತ್ತು 7,000 ಇದೆ, ನಾಳೆ 8,000, 9,000, 10,000 ಟಚ್ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಖಂಡಿತ ಈ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡೋರು ಖಂಡಿತ ನೋಡಿ ಇನ್ವೆಸ್ಟನ್ನು ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದಿದ್ದೀನಿ. ಈ ವಿಡಿಯೋದಲ್ಲಿ 3 ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ಹೇಳಿದ್ದೀನಿ. ಒಂದು ಟ್ರೆಂಟು, ಇನ್ನೊಂದು ಹರಿಯೋಮ್ ಪೈಪ್ಸು, ಮೊದಲನೇದು ಆ್ಯಪಲ್ ಇಂಡಿಯಾ. ಸೊ 3 ಕಂಪ್ನಿನೂ ಒಳ್ಳೆ ಮಲ್ಟಿ ಬ್ಯಾಗರ್ ಶೇರ್ಸು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ನೋಡಿದ್ರೆ ತುಂಬ ಒಳ್ಳೆಯ ಶೇರ್ಸು. ಸೊ ಇನ್ವೆಸ್ಟನ್ನು ಮಾಡಿ ಪ್ರಾಫಿಟ್ ನಿಮ್ಮದಾಗಿಸಿಕೊಳ್ಳಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.